ಅಂದು ಆಗಸ್ಟ್ 22, 2022ನೇ ಇಸ್ವಿ ಅಂದು ಚಿಕ್ಕಬಳ್ಳಾಪುರ ನಗರದ ಜೈಭೀಮ್ ನಗರದ ಅಭಿಷೇಕ್ ಎಂಬ ಯುವಕ ಬೈಕ್ನಲ್ಲಿ ಸಿವಿವಿ ಕ್ಯಾಂಪಸ್ ಗೇಟ್ ಬಳಿ ಬೈಕ್ ಚಲಾಯಿಸ್ತಾ ಇದ್ದ. ಆದರೆ ಎದುರುಗಡೆಯಿಂದ ಯಮನಂತೆ ಬಂದ ಖಾಸಗಿ ಬಸ್ ವಾಹನಕ್ಕೆ ಬೈಕ್ ಡಿಕ್ಕಿ ಹೊಡೆದು ಭೀಕರ ಅಪಘಾತವಾಗಿ ಅಭಿಷೇಕ್ ಸ್ಥಳದಲ್ಲೇ ಮೃತಪಟ್ಟಿದ್ದ. ಆದರೆ ಅಭಿಷೇಕ್ನ ಸಾವಿನ ವಿಚಾರ ಅಣ್ಣ ಬಾಲಾಜಿಗೆ ಸಹಿಸಲಾಗಲಿಲ್ಲ. 19 ವರ್ಷಗಳ ಕಾಲ ಅಣ್ಣ ತಮ್ಮನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡಿಕೊಂಡಿದ್ದ. ತಮ್ಮ ಅಭಿಷೇಕ್ ಸಹ ಅಣ್ಣ ಬಾಲಾಜಿ ಅಂದರೆ ಪಂಚಪ್ರಾಣ ಅನ್ನೋ ರೀತಿಯಲ್ಲಿ ಇದ್ದ. ಹೀಗಿರುವಾಗ ಅಭಿಷೇಕ್ ಅಪಘಾತದಲ್ಲಿ ಸಾವನ್ನಪ್ಪಿದ ವಿಚಾರ ತಿಳಿದು ದುಃಖಿತನಾಗಿದ್ದ. ಅಂದಿನಿಂದ ತಮ್ಮ ಅಭಿಷೇಕ್ ಸಾವಿನ ನಂತರ ತಮ್ಮನ ಹುಟ್ಟುಹಬ್ಬದಂದು ಅಣ್ಣ ಬಾಲಾಜಿ ನಗರದ ಸರ್ಕಾರಿ ಜಿಲ್ಲಾಸ್ಪತ್ರೆ ಬಳಿ ರೋಗಿಗಳಿಗೆ ಅನ್ನ ಸಂತರ್ಪಣೆ ಮಾಡ್ತಾ ಇದ್ರು. ಆದರೆ ಈ ವರ್ಷ ಪೊಲೀಸರ ಜೊತೆ ಕೈಜೋಡಿಸಿ ತಮ್ಮನ ಹುಟ್ಟುಹಬ್ಬವನ್ನು ರಸ್ತೆ ಬದಿ ಕೇಕ್ ಕತ್ತರಿಸಿ ದ್ವಿಚಕ್ರ ವಾಹನ ಸವಾರರಿಗೆ ಉಚಿತ ಹೆಲ್ಮೆಟ್ ವಿತರಿಸುವ ಮೂಲಕ ಆಚರಿಸಿದ್ದಾರೆ. ಇಂಪಾರ್ಟೆಂಟ್ ಅಲ್ಲ. ಫೈನ್ ಹಾಕಿಲ್ಲ. ಹೆಲ್ಮೆಟ್ ಹಾಕಲ್ದವ್ರಿಗೆ ನಮ್ಮ ಕಡೆಯಿಂದ ಹೆಲ್ಮೆಟ್ಗಳನ್ನ ವಿತರಣೆ ಮಾಡ್ತಾ ಇದೀವಿ. ಚಿಕ್ಕಬಳ್ಳಾಪುರದಲ್ಲಿ ಮುಂದೆ ಹೆಲ್ಮೆಟ್ ಕಡ್ಡಾಯವಾಗಿರೋದ್ರಿಂದ ಯಾರೇ ಅಡ್ಡಾಡ್ಬೇಕಾದ್ರೆ ಹೆಲ್ಮೆಟ್ ಹಾಕೊಂಡು ಕಂಪಲ್ಸರಿ ಅಡ್ಡಾಡ್ಬೇಕಂತ ಹಾಕಿ ಸರ್. ಹೆಲ್ಮೆಟ್ ಹಂಗೆ ಇರ್ಬೇಕಮ್ಮ, ತೆಗಿಬಾರ್ದು. ಮತ್ತೆ ಗಾಡಿ ಎಲ್ಲ ನಡಿ ಮತ್ತೆ ಹೆಲ್ಮೆಟ್ ಇರೋ ಫೈನ್ ಕಳಿಸ್ತೀವಿ. ಇಲ್ಲಿ ಬಂದಿದ್ಮೇಲೆ ಹಂಗೆ ಬೇಡ ಗಾಡಿ ನಂಬರ್ ಹೆಲ್ಮೆಟ್ ಯೂಸ್ చేయకూడదంట. ఎందుకు యూజ్ చేయకూడదు ಅಲ್ಲ ಮೇಡಮ್, ನಾನು ಹೇಳ್ತಿರೋದು ಹೆಲ್ಮೆಟ್ ಯಾಕೆ ಯೂಸ್ ಮಾಡಬಾರ್ದು ಅಂತ. ನೀವು ಲಾಂಗ್ ಮಾಡ್ಕೊಡಿ, ಯಾರು ಕಂಪ್ನಿ ಅವ್ರಿಗೆ ಕಾಲ್ ಮಾಡ್ಕೊಂಡು ಮಾತಾಡೋದು ಏನೋ ಪ್ರಾಬ್ಲಮ್. ನಾವು ಒಂದು 19 ವರ್ಷ ಆಯಿತು ನಮ್ಮ ಜೊತೆ ಇದ್ದು ಒಂದು 3 ವರ್ಷದಿಂದ ಆ್ಯಕ್ಸಿಡೆಂಟ್ ಆಯಿತು. ಇದು ಕ್ಯಾಂಪಸ್ ಹತ್ರ. ಅವನು ತುಂಬ ಒಡನಾಟ ಆಯಿತು. ಹೆಂಗಿಂದ ಯಾರಿಗೂ ಈ ನೋವು ಬರಬಾರ್ದು ಅಂದ್ಬಿಟ್ಟು ವರ್ಷ ನಾನು ಒಂದು 500 ಜನಕ್ಕೆ ಊಟ ಇದು ಮಾಡ್ತಾಯಿದ್ದೆ, ಅನ್ನದಾನ, ಗೌರ್ಮೆಂಟ್ ಹಾಸ್ಪಿಟ್ಲ್ ಹತ್ರ. ಈ ವರ್ಷ ಅದೇ ಇನ್ನೊಂದು ರೀತಿ ಇದು ಮಾಡೋಣ, ಯಾರ ಫ್ಯಾಮ್ಲಿಗೂ ಈ ಥರ ಆಗಬಾರ್ದು ಅಂತ ಒಂದು 50 ಹೆಲ್ಮೆಟು 50 ಜನಕ್ಕೆ ಇದು ಮಾಡೋಣ, ಅವ್ರ ಫ್ಯಾಮ್ಲಿ ಅದು ಸೇಫಾಗಿರುತ್ತಲ್ವ ಇವ್ರಿಗೆ ಹೆಲ್ಮೆಟ್ ಕೊಟ್ಟರೆ ಅಂತ ಒಂದು ಇದು ಮಾಡಿ ಎಲ್ಲ ಇದು ಮಾಡಿ ಬದುಕ್ತಿದ್ನು. ಅದೇ ಆ ದೃಷ್ಟಿ ಇಟ್ಕೊಂಡೆ ಇವತ್ತು ಕೆಲಸ ಮಾಡೋಣ ಅಂತ ಅಂದವ್ರು. ಹೋಗ್ಬೇಕಿದ್ರೆ ಅಚಾನಕವಾಗಿ ಸಿವಿಲ್ ಬಸ್ ಬಂದು ಓವರ್ ಸ್ಪೀಡಲ್ಲಿ ಇದಾಯಿತು. ಇದು ಬದುಕ್ತಿದ್ನು. ಆ ದೃಷ್ಟಿಯಿಂದ ಒಂದು 50 ಫ್ಯಾಮ್ಲಿ ಆದರೂ ಸೇಫ್ ಆಗುತ್ತಲ್ಲ ಅಂದ್ಬಿಟ್ಟು ನಾನು ಹೆಲ್ಮೆಟ್ ಇದು ಮಾಡ್ತಾಯಿದ್ದೆ. ಅದೇ ಹೆಲ್ಮೆಟ್ ಇದ್ದರೆ ಒಂದು ಫ್ಯಾಮ್ಲಿ ಒಬ್ಬನ ಕಳ್ಕೊಂಡ್ರೆ ಎಷ್ಟಿದಾಗುತ್ತೆ ಅದು ನಮ್ಗೆ ಗೊತ್ತಾಗುತ್ತೆ. ಅದು ಯಾರಿಗೂ ಆಗಬಾರ್ದು ಅಂತ ಇವತ್ತು ನಾನು ಹೆಲ್ಮೆಟ್ ಕೊಡೋಕ್ಕೆ ಆಗಬಾರ್ದು, ಎಲ್ಲ ಫ್ಯಾಮ್ಲಿನೂ ಇದುರಾಗಿರ್ತಾರೆ ಅಂದ್ಬಿಟ್ಟು ಇದು ಮಾಡ್ತೀನಿ. ಬಾಲಾಜಿ.
ಅಂದಹಾಗೆ ಮೃತ ಅಭಿಷೇಕ್ ಅಪಘಾತವಾದ ಸಂದರ್ಭದಲ್ಲಿ ತಲೆಗೆ ಹೆಲ್ಮೆಟ್ ಹಾಕಿದ್ದಿದ್ರೆ ಇಂದು ಅಭಿಷೇಕ್ ಜೀವಂತವಾಗಿರ್ತಾ ಇದ್ದ. ಆದರೆ ದುರದೃಷ್ಟವಶಾತ್ ದೇವರ ಪಾದ ಸೇರಿಕೊಂಡಿದ್ದಾನೆ. ಹೀಗಾಗಿ ತಮ್ಮನ ರೀತಿ ಅಪಘಾತದಲ್ಲಿ ಯಾರೂ ಮೃತಪಡಬಾರದು ಅಂತ ಅಭಿಷೇಕ್ ಹುಟ್ಟುಹಬ್ಬಕ್ಕೆ ದ್ವಿಚಕ್ರ ವಾಹನ ಸವಾರರಿಗೆ ಉಚಿತವಾಗಿ ಹೆಲ್ಮೆಟ್ ವಿತರಿಸಿ ಸಾರ್ವಜನಿಕರ ಪ್ರಶಂಸೆಗೆ ಬಾಲಾಜಿ ಕಾರಣವಾಗಿದ್ದಾರೆ. ಅಪಘಾತದಲ್ಲಿ ಮೃತಪಟ್ಟರೆ ಅವರು ಕುಟುಂಬದ ಎಷ್ಟೊಂದು ನೋವನ್ನು ಉಂಟು ಮಾಡ್ತಾರಂತ ಒಂದು ಉದಾಹರಣೆಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಸ್ನೇಹಿತರಾದ ಬಾಲು ಅವ್ರ ತಮ್ಮ ಅಭಿಯನ್ನು ಹುಡುಗ 4 ವರ್ಷದಿಂದ ವಾಹನದಿಂದ ಮೃತಪಟ್ಟಿರ್ತಾರೆ. ಆ ನೆನಪಿಗೆ ಪ್ರತಿ ವರ್ಷ ಕೂಡ ಅವನು ಇವತ್ತು ಜನ್ಮದಿನ. ಆ ಅಂಗವಾಗಿ ಪ್ರತಿ ವರ್ಷ ಕೂಡ ಏನಾದರೂ ಒಂದು ಸಮಾಜಕ್ಕೆ ಅವನಿಗೋಸ್ಕರ ನಾನು ಒಂದು ಕೊಡುಗೆಯನ್ನು ಮಾಡ್ಕೊಂಬರ್ಬೇಕು ಅಂತ ಪ್ರತಿ ವರ್ಷವೂ ಏನಾದರೂ ಒಂದು ವಿಶೇಷವಾಗಿ ಮಾಡ್ಕೊಂಬರ್ತಿದ್ದಾರೆ. ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಜಿಲ್ಲೆಯಲ್ಲಿ ಮೊನ್ನೆ ತಾನೇ ಒಂದು ರೀಸೆಂಟ್ಲಿ ಒಂದು 4-5 ದಿನ ಹೀಗೆ ವಾಹನದಿಂದ ಅಪಘಾತ ಆಗಿ ಅವರ ತಲೆಯಲ್ಲಿರ್ತಕ್ಕಂಥ ಮೆದುಳು ಕೂಡ ಹೊರಗಡೆ ಬಂದು ತುಂಬ ನೋವನ್ನು ಉಂಟು ಮಾಡಿ ಅವ್ರ ಕುಟುಂಬ ನೋವಲ್ಲಿ ವ್ಯಕ್ತಪಡಿಸಿದ್ರು. ಆ ಒಂದು ಮುಂದಿನ ಆಲೋಚನೆಯನ್ನು ಮಾಡಿ ಇವತ್ತು ಬಾಲವರು ನನ್ನ ತಮ್ಮನ ನೆನಪಿಗೋಸ್ಕರನ ಒಂದು ಒಳ್ಳೆಯ ಕಾರ್ಯ ಮಾಡೋಣ ಅಂತ ಹೇಳ್ಕೊಂಡಾಗ 50 ಜನಕ್ಕೆ ಉಚಿತವಾಗಿ ಹೆಲ್ಮೆಟ್ಗಳನ್ನು ಕೊಟ್ಟು ಅವ್ರ ಪ್ರಾಣ ರಕ್ಷಣೆ ಮಾಡಲಿ, ಅವ್ರ ಕುಟುಂಬವಾಗಿ ಆಶ್ರಯಾಗಿರಲಿ ಅಂತೇಳಿ ಈ ಸಂದರ್ಭದಲ್ಲಿ ಅವರು ಇವತ್ತು ಹುಟ್ಟುಹಬ್ಬನ ಸರಳವಾಗಿ ಒಂದು ಸಮಾಜಮುಖವಾಗಿ ಯೋಚನೆ ಮಾಡಿ ಕೆಲಸವನ್ನು ಮಾಡ್ತಾಯಿದ್ದಾರೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾನು ಬಯಸೋಕ್ಕೆ ಇಷ್ಟಪಡ್ತೀನಿ. ಇನ್ನು ಅಣ್ಣ ತಮ್ಮನ ಬಾಂಧವ್ಯದಿಂದ ತಮ್ಮನ ಸಾವಿನ ನೆನಪಿನಲ್ಲಿ ಹೆಲ್ಮೆಟ್ ವಿತರಿಸಿದ್ದಾರೆ. ಅದೇ ರೀತಿ ಪ್ರತಿಯೊಬ್ಬ ದ್ವಿಚಕ್ರ ವಾಹನ ಸವಾರನು ತನ್ನ ಕುಟುಂಬಕ್ಕೆ ಆಸರೆಯಾಗಿದ್ದರೆ ಸವಾರನ ಜೀವಕ್ಕೆ ಹೆಲ್ಮೆಟ್ ಆಸರೆಯಾಗಿರ್ತದೆ. ಆದ್ದರಿಂದ ಪ್ರತಿ ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಧರಿಸಲಿ ಎಂಬುದೇ MMTV ವಾಹಿನಿಯ ಆಶಯವಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.